ಕಲಬುರಗಿ ನಗರದ ಬಿಎಸ್ಎನ್ಎಲ್ ಲೇಔಟ್ ಕಾಟ್ನೂರ್ ಡಿಯಲ್ಲಿರುವ ಬುದ್ಧ ಬಸವ ಅಂಬೇಡ್ಕರ್ ಉದ್ಯಾನವನದಲ್ಲಿ ಏಪ್ರಿಲ್ 1, 2026ರಂದು ಸಂಜೆ 6 ಗಂಟೆಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಳೆದ 23 ವರ್ಷಗಳಿಂದ ಈ ಜಯಂತಿ ಉತ್ಸವವನ್ನು ನಿರಂತರವಾಗಿ ಆಚರಿಸಲಾಗುತ್ತಿದ್ದು ಹಲವು ಬಾರಿ ತಾವು ಸಹ ಭಾಗವಹಿಸಿದ್ದಾಗಿ ತಿಳಿಸಿದರು. ಸ್ಥಳೀಯ ನಿವಾಸಿಗಳು ವಿಭಿನ್ನ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮಗಳ ಮೂಲಕ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿರುವ ಶ್ಲಾಘನೀಯ ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಮಾತನಾಡಿದರು. ಸಮಾಜ ಸೇವೆಯಲ್ಲಿ ತೊಡಗಿರುವ ಪೊಲೀಸ್ ಸಿಬ್ಬಂದಿಯಲ್ಲಿ 35ಕ್ಕೂ ಹೆಚ್ಚು ಮಂದಿಗೆ ಭೀಮರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜೊತೆಗೆ 25 ಯೋಧರು ಹಾಗೂ ಅಂಬೇಡ್ಕರ್ ಜಯಂತಿ ಉತ್ಸವದ 23 ಜಿಲ್ಲಾಧ್ಯಕ್ಷರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮಾಜಿ ಮಹಾಪೌರ ವಿಶಾಲ್ ದರ್ಗಿ, ಉಪ ಮಹಾಪೌರ ತೃಪ್ತಿ ಎಸ್ ಲಾಕೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ನಮ್ಮ ಬಿಎಸ್ಎಲ್ ಪ್ರಾಣಿ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತ ಬಯಸ್ತಾ, ಹಾಗೆ ಅವರಿಗೆ ಒಂದು ಸ್ವಾಗತ ಬಯಸ್ತಾ ಒಂದು ಸನ್ಮಾನ ಕೂಡ ಮಾಡಬೇಕಂತ ನಾನು ರಾಘವೇಂದ್ರ ಅವರಿಗೆ ನಾನು ವಿನಂತಿ ಮಾಡ್ತೇನೆ. ಈ ಬಡಾವಣೆಗೆ ಪ್ರತಿಯೊಂದು ವಿಷಯ ಅನುಕೂಲ ಮಾಡಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಬಿಎಸ್ಎನ್ಎಲ್ ಏನು ಶಿವಮೊಗ್ಗ ಸಂಘದ ಆ ಸಂಘದ ಪರವಾಗಿ ಅವರಿಗೆ ಸ್ವಾಗತ ಬಯಸ್ತೇನೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯಿಂದ ಅವರಿಗೆ ಸ್ವಾಗತ ಬಯಸ್ತೇನೆ. ಚಪ್ಪಾಳೆ ಆಗಬೇಕು, ಜೋರಾಗಿ ಸ್ವಲ್ಪ ಧನ್ಯವಾದಗಳು. ಅದೇ ರೀತಿ ಕೇಂದ್ರೀಯ ಅರೆಸೇನಾ ಪಡೆಗಳ ಯೋಧರಾಗಿರ್ತಾರೆ, ಮತ್ತೆ ಯುದ್ಧದ ಸಮಯದಲ್ಲಿ ಆರ್ಮಿ, ಏರ್ಫೋರ್ಸ್, ಡಿಫೆನ್ಸ್ನವರಾಗಿರ್ತಾರೆ. ಬಹಳಷ್ಟು ಜನಕ್ಕೆ ಇದೇ ಗೊತ್ತಾಗುತ್ತಿಲ್ಲ. ಅದಕ್ಕೆ ನಾನು ಇದೊಂದು ವಿಷಯ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಪ್ರಶಸ್ತಿ ಪತ್ರಿಕೆ ಈಗಾಗಲೇ ಹೆಸರುಗಳನ್ನು ಆಲ್ರೆಡಿ ಇದು ಮಾಡಿದ್ದಾರೆ. ಸಿದ್ದಾರಾಮ್ ಮನ್ವಳ್ಳಿ ಬರಬೇಕು ವೇದಿಕೆಗೆ. ಬಿಎಸ್ಎನ್ಎಲ್ ಲೇಔಟ್ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಅರ್ಥಪೂರ್ಣವಾಗಿರುವ ಮತ್ತು ಒಂದು ಶಾಂತ, ಸುಭದ್ರ ಸಹಬಾಳು ಸಾರುವ ಮಹಾನ್ 3 ವ್ಯಕ್ತಿಗಳ ಜಯಂತಿಯನ್ನು ಸಂಯುಕ್ತ ಒಗ್ಗಟ್ಟಿನಲ್ಲಿ ಒಂದೇ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಜಯಂತ್ಯೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರುವ ಸ್ಥಳೀಯ ಶಾಸಕರಾಗಿರುವ ಜನಪ್ರಿಯ ನಾಯಕರಾಗಿರುವ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮಾನ್ಯರೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಎಲ್ಲ ಗೌರವಾನ್ವಿತರೇ ಮತ್ತು ವಿಶೇಷವಾಗಿ ಈ ದಿನ ಭೀಮರತ್ನ ಪ್ರಶಸ್ತಿ ಪಡೆದ ಎಲ್ಲ ಸೈನಿಕ ಮತ್ತು ಆರಕ್ಷಕ ಮಿತ್ರರೇ, ತುಂಬ ಸಂತೋಷ ಆಗುತ್ತೆ. ಒಂದು ಎಲ್ಲರಲ್ಲಿ ವಿನಂತಿ ಏನಂತಂದರೆ, ಗೌತಮ ಬುದ್ಧರಿರ್ಬೋದು, ವಿಶ್ವಗುರು ಬಸವಣ್ಣರವರಿರ್ಬೋದು, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿರ್ಬೋದು, ಅವರ ವಿಚಾರಗಳು, ಆದರ್ಶಗಳು ನಮ್ಮೆಲ್ಲರ ಬಾಳನ್ನು, ಬದುಕನ್ನು ಹಸನಾಗಿಸಲಿಕ್ಕೆ ಮಾದರಿಯಾಗಿದೆ. ಪ್ರತಿದಿನ ನಮಗೆ ಅವರ ಆದರ್ಶಗಳು ಪ್ರೇರಣೆಯನ್ನು ನೀಡುತ್ತೆ. ಒಂದು ವಿನಂತಿ ಏನಂತಂದರೆ, ಈ ಅವರ ಆಚಾರ ವಿಚಾರಗಳು ಅದು ನಮಗೆ ಸಹಾಯ ಆಗಬೇಕಾದ್ರೆ ಅವರ ತತ್ವಗಳನ್ನು ನಾವು ದಿನನಿತ್ಯದ ಜೀವನದಲ್ಲಿ ಪಾಲನೆ ಮಾಡಬೇಕು. ಭವಿಷ್ಯ ಹಬ್ಬ ಬುದ್ಧ ಪೂರ್ಣಿಮೆಯ ದಿನದಂದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಉತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಗರ ಪೊಲೀಸ್ ಆಯುಕ್ತರಾದ ಕನ್ನಪ್ಪ ಎಸ್ಡಿ ಅವರೇ, ಸನ್ಮಾನ್ಯ ದಿನೇಶ್ ಅವರೇ, ಹಿರಿಯರಾದ ಬಸವಣ್ಣರವರೇ, ವಿಶಾಲ್ ದರ್ಗಿ ಅವರೇ ಮತ್ತು ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಕಿರಣ್ ಜಯಸೂರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿದ್ದ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಕಿಶೋರ್ ಆರ್ ಗಾಯಕ್ವಾಡ್, ಡಾಕ್ಟರ್ ಪಟೇಲ್ ಕಾಂಬಳೆ ಅವರೇ, ರಾಘವೇಂದ್ರ ವೈದ್ಯ ಅವರೇ, ಸಮಾರಂಭದಲ್ಲಿ ಭಾಗವಹಿಸಿದ ಆತ್ಮೀಯ ಮಿತ್ರರಾದ ಅಂಬರ ಅಚ್ಕೆ ಅವರೇ, ನಮ್ಮ ಭದ್ರೆ ಅವರೇ, ಎಲ್ಲ ಆತ್ಮೀಯ ಗಣೇಶ್ ಬಡಿಕೇರಿ ಅವರೇ, ಆತ್ಮೀಯ ಎಲ್ಲ ಹಿರಿಯ ಮಿತ್ರರೇ, ಈ ಬಡಾವಣೆ ಎಲ್ಲ ನಾಗರಿಕರೇ,
ಸಮಯ ಭಾಳ ಇದೆ, ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾನು ಅದು ಆಪರೇಷನ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ಕ್ಷಮಿಸಬೇಕು. ಭಾಳ ವಿಶೇಷವಾಗಿರ್ತಕ್ಕಂಥ ಮಹಾತ್ಮರ ದಿನ ಇವತ್ತು. ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮರ ಸಾಲಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಈ 4 ಜನರು ಸೇರ್ತಾರೆ. ಅದಕ್ಕಾಗಿಯೇ ಇವತ್ತು ಬುದ್ಧನು ಹುಟ್ಟಿರ್ತಕ್ಕಂಥ ದಿನ, ಇವತ್ತು ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ದಿನ, ಇವತ್ತು ಬುದ್ಧನ ಮಹಾ ಪರಿನಿರ್ವಾಣ ದಿನ. 3 ಒಟ್ಟಿಗೆ ಬರಬೇಕಾದ್ರೆ ಆ ಭಗವಂತನ ಸ್ವರೂಪ ಇರ್ತಕ್ಕಂಥ ಮನುಷ್ಯನಿಂದ ಸಾಧ್ಯ ಇದೆ. ಜ್ಞಾನೋದಯ ಆಗಿ ದೇಶಕ್ಕೆ ಅಲ್ಲ, ಜಗತ್ತಿಗೆ, ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗೌತಮ್ ಬುದ್ಧನ ಜಯಂತಿಯನ್ನು ನಮ್ಮ ಈ ಬಡಾವಣೆಯವರು ಸುಮಾರು ಭಾಳ ದಿನಗಳಿಂದ ಆಚರಣೆ ಮಾಡ್ತಾ ಇದ್ದಾರೆ.